ಒಂದು ಪ್ರಶ್ನೆ ಇದು ಮಂಜು ಅನ್ನೋರು ಕೇಳಿದ್ದಾರೆ. ಸರ್, ಕೌರವರು 100 ಜನ ಇದ್ದಾರೆ, ಯಾವತ್ತಾದರೂ ಈ ಥರ ಜಗಳ ಮಾಡಿದಾರ ಹೇಳಿ. ಈ ಥರ ಅಂದರೆ ಗೊತ್ತಿಲ್ಲ ಯಾವ ಥರ ಅಂತ. ಸರ್, ಈ ಥರ ಅಂದರೆ ಯುಧಿಷ್ಠಿರ ಅರ್ಜುನ ಜಗಳ ಮಾಡ್ಕೊಂಡ್ರಲ್ಲ, ಆ ಸಂಚಿಕೆ ನೋಡಿ ಹಾಕಿದ್ದಾರೆ. ಆ ದೃಷ್ಟಿಯಿಂದ ಕೌರವರ ಬೆಟರ್ ಅಂತ ಅನಿಸುತ್ತೆ. ಕೌರವರು ಜಗಳ ಮಾಡಿಕೊಂಡ ಘಟನೆಯನ್ನು ಉಲ್ಲೇಖಿಸಿಲ್ಲ ಮಹಾಭಾರತ. ಅಷ್ಟೇ ಉತ್ತರ ಹೇಳಬೇಕು. ಜಗಳ ಮಾಡ್ಕೊಂಡಿದ್ರ ಇಲ್ವಾ ಅಂದರೆ, ಜಗಳ ಮಾಡಿಕೊಂಡೆ ಯಾವುದೇ ಘಟನೆ ಅಲ್ಲಿ ಬಂದಿಲ್ಲ. ಅಂದರೆ ಮಹಾಭಾರತ 98 ಜನ ಕೌರವರ ಬಗ್ಗೆ ಒಂದೇ ಒಂದು ವಾಕ್ಯನೂ ಮಾತಾಡದೆ ಮುಕ್ತಾಯ ಆಗಿದೆಯಲ್ಲ. ಅಂದರೆ 98 ಜನರ ಬದುಕಿನ ಬಗ್ಗೆ ಏನನ್ನೂ ಹೇಳೋದಿಲ್ಲ. ಅದು ಅವ್ರು ಹೆಂಗೆ ಬದುಕಿದ್ರು, ಅವ್ರ ಗುಣ ಹೆಂಗಿತ್ತು, ಅವ್ರ ಸ್ವಭಾವ ಹೆಂಗಿತ್ತು, ಅವ್ರು ಏನು ಮಾಡಿದ್ರು. ದುರ್ಯೋಧನ ದುಶಾಸನ ಇಬ್ಬರ ಬಗ್ಗೆನೇ ಮಾತಾಡುತ್ತೆ. ಒಬ್ಬ ತಮ್ಮ ಈ ಕಡೆ ಬರ್ತಾನಲ್ಲ ಸರ್, ಯುಯುತ್ಸು, ಅವನು 102ನೇ ಆಯ್ತಲ್ಲ. ಅಂದರೆ ಅವನು ಈ ಗಾಂಧಾರಿಯ ಮಗ ಅಲ್ಲ, ಅವನ ಇನ್ನೊಬ್ಬ ಉಪಪತ್ನಿಯ ಮಗ. ವಿಕರ್ಣಂದೊಂದು ಬರುತ್ತೆ, ವಿಕರ್ಣ ಅಲ್ಲಿ ಮಾತಾಡದ ಅಂತ ಒಂದು ಬರುತ್ತೆ. ಉಳಿದಂತೆ ಅವರ ಬದುಕಿನ ಬಗ್ಗೆ ಏನೂ ಇಲ್ಲವೇ ಇಲ್ಲ. ಇಲ್ಲಿ ಕುರುಕ್ಷೇತ್ರದಲ್ಲಿ ಅವರೋಗಿ ಯುದ್ಧ ಮಾಡಿದ್ದು, ಭೀಮನಿಂದ ಸತ್ತಿದ್ದು ಮಾತ್ರ ಇದೆ. ಹಾಗಾಗಿ ಅವರ ಬದುಕಿನ ಯಾವ ಘಟನೆಗಳನ್ನು ಹೇಳದೇ ಇರೋದ್ರಿಂದ ಅವ್ರುಗಳು ಹೆಂಗಿದ್ರು, ಜಗಳ ಮಾಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ರ ಅಥವಾ ಜಗಳನೇ ಮಾಡ್ಕೊಳ್ಳದೇ ಇದ್ರ ಅನ್ನೋದೇನು ನಮಗೆ ಗೊತ್ತಾಗೋಲ್ಲ. ಸರ್, ನನಗೆ ಅನ್ಸೋದು ಅಂದರೆ ಖಂಡಿತ ಜಗಳ ಆಗಿರುತ್ತೆ. ಅದನ್ನು ಅಂದರೆ ಇನ್ ದ ಸೆನ್ಸ್ ಅದನ್ನು ಉಲ್ಲೇಖ ಮಾಡದೇ ಇರಬಹುದು ಅಥವಾ ಅದು ಆಗಿಲ್ಲದೆ ಇರಬಹುದು. ಒಂದು ಎರಡನೇದೇನೆಂದರೆ, ಒಬ್ಬ ಅಣ್ಣ ಅಂತ ತುಂಬ ಟವರಿಂಗ್ ಪರ್ಸನಾಲಿಟಿ ಆಗಿದ್ದಾಗ ಹೌದು, ಯೂಶ್ವಲಿ ಏನಾಗುತ್ತೆ ಅಂದರೆ, ಅಣ್ಣ ಏನು ಹೇಳ್ತಾನೆ ಅದನ್ನು ತಮ್ಮಂದ್ರೆ ಕೇಳೋ ಅಂಥ ಒಂದು ಈಗಲೂ ಆ ಥರ ಇದೆ. ಅಣ್ಣ ಹೇಳಿದರೆ, ಅಣ್ಣ ಎಷ್ಟೇ ವಯಸ್ಸಾದರೂ ಕೂಡ ಅಣ್ಣನಿಗೆ ಭಯಪಡೋರು ಮತ್ತು ಅಣ್ಣ ಹೇಳಿದ್ದಾನೆ ಅನ್ನೋರು ನನ್ನ ಸರ್ಕಲಲ್ಲೇ ಇದ್ದಾರೆ. ಇವ್ರಿಗೂ ಮೊಮ್ಮಕ್ಕಳಾದರೂ ಕೂಡ ಆ ಥರ. ಹೀಗಾಗಿ ಅದು ಒಂದು ಕಾರಣ ಇರ್ಬೋದು ಅಂತ. ಆಮೇಲೆ ಇವನು ದುರ್ಯೋಧನ ಬೇರೆ. ಇವನು ಸರ್, 2 ಅಂಶ ಅಲ್ಲಿ ಕಾಣಿಸುತ್ತೆ ನೀವು ಹೇಳಿದ್ರ ಮುಂದುವರಿಕೆಯಾಗಿ. ಆ 100 ಜನ ಕೌರವರಲ್ಲಿ ವೀರಧೀರ ಯಾರು ಅಂದರೆ ದುರ್ಯೋಧನನೇ. ದುರ್ಯೋಧನನಷ್ಟು ಶೂರರು ಅವರಲ್ಲ. ಪಾಂಡವರಲ್ಲಿ ಹಂಗಲ್ಲ. ಯುಧಿಷ್ಠಿರನಿಗಿಂತ ಇವರು ಶೂರರು. ಮತ್ತು ಅಲ್ಲಿ ಭಿನ್ನಾಭಿಪ್ರಾಯದ ಅಂಶಗಳು ಬಹಳ ಕಡಿಮೆ ಇದೆ. ಎಲ್ಲಿ? ದುರ್ಯೋಧನನ ಪಕ್ಷದಲ್ಲಿ ಭಿನ್ನಾಭಿಪ್ರಾಯವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈಗ ವಿಕರ್ಣ ಸಿಡಿದು ನಿಂತ ಅಂಶ ಇದೆಯಲ್ಲ, ದುರ್ಯೋಧನನನ್ನು ಒಪ್ಪದೇ ಇರುವಂತಹ ಒಂದು ಇದು ಇತ್ತು ತಮ್ಮಂದಿರಲ್ಲಿ ಅಂತ ಗೊತ್ತಾಗತ್ತೆ. ಹಾಗೆ ಎಷ್ಟು ಜನ ಇದ್ರೋ ನಮಗೆ ಗೊತ್ತಿಲ್ಲ. ಆದರೆ ಅವರು ತಮ್ಮ ಅಭಿಪ್ರಾಯವನ್ನು ಅಷ್ಟು ಮುಕ್ತವಾಗಿ ದುರ್ಯೋಧನನಿಗೆ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲಿ. ಇಲ್ಲಿ ಹಂಗಲ್ಲ. ವನವಾಸದಲ್ಲಿದ್ದಾಗ ಭೀಮ ಯುಧಿಷ್ಠಿರನ ಜೊತೆಗೆ ಜಗಳ ಮಾಡ್ತಾನೆ, ಇಲ್ಲಿ ಅರ್ಜುನನ ಜೊತೆಗೆ ಜಗಳ ಆಗತ್ತೆ ಅನ್ನುವಲ್ಲಿ ಒಂದು ಅಷ್ಟು ಮುಕ್ತತೆಯೂ ಇದ್ದಿದ್ದು ಕಾಣಿಸುತ್ತೆ. ಎರಡನೇದು, ಶಕ್ತಿಶಾಲಿಗಳು ಇವರು. ಅಣ್ಣನನ್ನು ಇವರು ಒಪ್ಪಿಕೊಳ್ಳುವುದು ಅಣ್ಣ ಅನ್ನುವ ಕಾರಣಕ್ಕೆ. ದುರ್ಯೋಧನನ್ನು ಅವರು ಒಪ್ಪಿಕೊಳ್ಳೋದು ಅವನ ಪರಾಕ್ರಮಕ್ಕೆ ಮತ್ತು ಅವನ ಆ ಒಂದು ಇದಿದೆಯಲ್ಲ, ಗತ್ತು, ಧಾರ್ಷ್ಟ್ಯ, ದರ್ಪ, ಅವುಗಳ ಮುಂದೆ ಅದರ ಮುಂದೆ ಇವರ ಆಟ ನಡೆಯಲ್ಲ. ಅದೆಲ್ಲ ಅಲ್ಲಿತ್ತು. ಈ ಕರ್ನಾಟಕ ರಾಜಕೀಯದಲ್ಲಿ ಕೂಡ ಒಬ್ಬ ಅಣ್ಣ ಹಂಗೆ ಇದ್ದಾನೆ. ಯಾರಿಗಾರ ನೆನಪಿಗೆ ಬಂದರೆ ನೆನಪು ಮಾಡ್ಕೊಳ್ಳಿ, ಇದು ದುರ್ಯೋಧನ ನೆನಪು ಬರ್ತಾನೆ ನನ್ನ ಕರ್ನಾಟಕ ಆ ವ್ಯಕ್ತಿನ ನೋಡ್ತಾ ಇದ್ದರೆ. ಸೊ ಸರ್ಗೂ ಗೊತ್ತಾಯ್ತು ಅನಿಸುತ್ತೆ. ಸೊ ಹಾಗೆ ನೀವು ಹೇಳಿದ್ದು ತುಂಬ ಸರಿ ಇದೆ ಸರ್. ಅಂದರೆ ಅಣ್ಣ ಅಂತ ಒಪ್ಕೊಂಡ್ರು ಕೂಡ ಅಲ್ಲಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲ ಬಂದಿರೋದು ಕೂಡ ಇದೆ. ಆಮೇಲೆ ಒಂದು ಪ್ರಶ್ನೆ ಕೇಳಿ, ಈ ವಿಕರ್ಣಂದು ಏನಾಗುತ್ತೆ ಸರ್? ಅಲ್ಲೇನಾಗಲ್ಲ, ಅವನಷ್ಟು ಮಾತಾಡ್ತಾನೆ, ಅವನಿಗೆ ಅದಲ್ಲಿ ನಿಂತೋಗುತ್ತೆ, ಅವನನ್ನೇರು ಲೆಕ್ಕಕ್ಕೆ ತಗೊಳ್ಳಲ್ಲ. ಅಲ್ಲಿ ಸ್ಪಷ್ಟ ಕಾಣಿಸುತ್ತೆ ನಮಗೆ. ಹೆಂಗೆ ಅಂದರೆ, ಈಗ ಅರ್ಜುನನೋ ಭೀಮನೋ ಪ್ರಶ್ನಿಸಿದರೆ ಯುಧಿಷ್ಠಿರ ಅದಕ್ಕೆ ಸ್ಪಂದಿಸೋದಿದೆಯಲ್ಲ. ದುರ್ಯೋಧನ ಎಂಥದ್ದು ಅಂದ್ರೆ ಹೊಗಲೆ ಅನ್ನೋ ಥರ, ಅಂದ್ರೆ ನೀ ಏನು ಬೇಕಾದ್ರೂ ಒದರ್ಕ ಅನ್ನೋ ಥರ ನೋಡ್ತಾನೆ. ಅವನಿಗೊಂದು ಉತ್ತರ ಕೊಡೋ ಇದು ಇಲ್ಲ ಅಂತ. ಏನು ಬೇಕಾದ್ರೆ ಹೇಳ್ಕೊಂಡು ಹೋಗು ನೀನು, ಅಂದ್ರೆ ನಿಂದೇನು ನಡೆಯಲ್ಲ ಇಲ್ಲಿ. ವಿಕರ್ಣ ಏನು ಬೇಕಿದ್ರೂ ಹೇಳ್ಬೋದು, ನೀ ಮಾಡಿದ ತಪ್ಪು ಅಂತ ಅನ್ಬೋದು. ನಿನ್ಯಾವನ್ ಕೇಳ್ತಾನೆ ಅನ್ನೋ ಪರಿಸ್ಥಿತಿ ಅಲ್ಲಿರೋದು. ಹಾಗಾಗಿ ದುರ್ಯೋಧನನ ಉತ್ತರನೇ ಕೊಡಲಿಲ್ಲ. ಅವನಿಗೆ ಉತ್ತರ ಕೊಡಲಿಲ್ಲ ಅಂದರೆ ಹೆಂಗೆ ಅಂದರೆ, ಆ ಪ್ರಮಾಣದಲ್ಲಿ ಅಸಡ್ಡೆ ಅಂತ. ಅವನು ಆಡಿದ್ರು ಒಂದೇ, ಆಡದೇ ಇದ್ರೂ ಒಂದೇ ಅಂತ. ಹಾಗಾಗಿ ವಿಕರ್ಣಂದೇನೂ ಆಗೋಲ್ಲ ಅಲ್ಲಿ. ಹಾಗಂತ ಅವನು ಇಲ್ಲಿ ಯುದ್ಧಕ್ಕೆ ಬರ್ತಾನೆ, ಅವ್ರ ಪರವಾಗಿ ಬರ್ತಾನೆ. ಅವ್ರು ಯಾರು ದುರ್ಯೋಧನನ ವಿರುದ್ಧ ಹೋಗಲ್ಲ. ಸೊ ಒಂದು ಪ್ರಶ್ನೆ ಇದೆ, ಟ್ಯೂಬ್ಲೈಟ್ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯುದ್ಧ ಮುಗಿದ ನಂತರ 18 ದಿನಗಳ ಯುದ್ಧ ಮುಗಿದ ನಂತರ ಅಶ್ವತ್ಥಾಮನನ್ನ ನಾಯಕನನ್ನಾಗಿ ಮಾಡಿ ಯುದ್ಧ ಮುಂದುವರಿಸ್ಬೋದಾಗಿತ್ತಲ್ಲ, ಯಾಕೆ ಶಲ್ಯನೂ ಸತ್ತ ಮೇಲೆ ಯಾಕೆ ಇದು ಆಗಲಿಲ್ಲ ಅಂತ ಆ ಭಾಗ ಬರುತ್ತಲ್ಲ, ನಾವೀಗ ಮುಂದುವರಿಸ್ತೀವಿ ಅದನ್ನ. ಈಗ ಕರ್ಣವಧೆ ಆಗಿರೋದ್ರಿಂದ ಇನ್ನು 1 ದಿನದ ಯುದ್ಧ ಇದೆ. 1 ದಿನ ಅಲ್ಲ, ಇವತ್ತು ಮುಗಿದಿಲ್ಲ, ಇನ್ನು 17ನೇ ದಿನದ್ದು ಸಂಚಿಕೆ. ಆ ಯುದ್ಧದಲ್ಲಿ ನಾವು ಅಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ ಯಾಕೆ ಯುದ್ಧ ಮುಂದುವರಿಲಿಲ್ಲ ಅಂತ.